ಡ್ರೀಮ್ ಡೀಲ್ ಡಿಡಿ ಗ್ರಾಬ್ ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಪ್ರತಿ ತಿಂಗಳು ₹1,000 ಡಿಜಿಟಲ್ ಕೂಪನ್ ಅನ್ನ ಖರೀದಿಸಿ ಲಕ್ಷಾಂತರ ಮೌಲ್ಯದ ಬಂಪರ್ ಬಹುಮಾನ ಗೆಲ್ಲುವ ಅವಕಾಶ ಪಡೆಯಿರಿ. ಅವ್ರ ಸಮಸ್ಯೆ ತಿಳ್ಕೊಂಡೇನೆ ಬರೀ ನಿಮ್ ಸಮಸ್ಯೆ ಹೇಳ್ತಾ ಇದ್ದಾರೆ ಅಷ್ಟೇ. ಈ ತರ ಕಂಪ್ನಿ ಹಿಂಗಿದೆ, ಹಿಂದೆ ಜಾಯ್ನ್ ಆಗಿ ಹೇಳ್ಬಿಟ್ಟು ಬಂದ್ಬಿಟ್ರೆ ಅಷ್ಟೇ. ನೀವು ಯಾವಾಗ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಅದ್ರಲ್ಲಿ ಏನ್ ಹೆಲ್ಪ್ಫುಲ್ ಆಗುತ್ತೆ, ಸೊ ಇವಾಗ ಅವ್ರ ಕಷ್ಟಗಳು ಅವ್ರ ಸಮಸ್ಯೆಗಳನ್ನ ತಿಳ್ಕೊಂಡಾಗ ಸೊ ಅದರಿಂದ ಡ್ರೀಮ್ ಡೀಲ್ ಆಗುತ್ತೆ. ಡ್ರೀಮ್ ಡೀಲ್ಗೆ ಯಾವಾಗ ಜಾಯಿನ್ ಆದ್ರಿ? ಜಾಯ್ನ್ ಆಯ್ತು ಸರ್. ಸರ್ ಇವಾಗ ನೀವು ನಿನ್ನೆಯಿಂದ ಇಲ್ಲಿ ಬಂದು ರೆಸಾರ್ಟಲ್ಲಿ ಟ್ರೈನಿಂಗ್ ಎಲ್ಲ ತಗೊಂಡಿದ್ದೀರಾ? ಯಾವ ಥರ ಟ್ರೈನಿಂಗ್ ಇತ್ತು? ಆಟ ಛಲ ನಿರ್ಬಂಧ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಹ್ಯಾಪಿನೆಸ್, ಆಮೇಲೆ ದುಡ್ಡು ಬಂದ್ರೆ ಏನ್ ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಇದರಲ್ಲಿ ಡ್ರೀಮ್ ಡೀಲ್ ಇದ್ರೆ ಸಕ್ಸಸ್ ಆಗ್ತದೆ. ನಾವು 30 ವರ್ಷದಲ್ಲಿ ಸಕ್ಸಸ್ ಮಾಡೋದ್ರಲ್ಲಿ 2 ವರ್ಷದಲ್ಲಿ ಸಕ್ಸಸ್ ಮಾಡ್ಬೋದು ಸರ್. ಸರ್ ಮೊದಲಿಗೆ ನೀವು ಡ್ರೀಮ್ ಡೀಲ್ ಬರಕ್ ಮುಂಚೆ ಬೇರೆ ಏನ್ ಕೆಲಸ ಮಾಡ್ತಾ ಇದ್ದೀರಿ ಸರ್? ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇವಾಗೂ ಮಾಡ್ತಾ ಇದ್ದೀರಾ? ಫುಲ್ ಟೈಮ್ ಡ್ರೀಮ್ ಡೀಲ್ ಮಾಡ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ನಿಮಗೆ ಡ್ರೀಮ್ ಡೀಲ್ ಮೇಲೆ ನಂಬಿಕೆ ಬಂದ ಮೇಲೆ ನೀವು ಬಿಟ್ಟಿದ್ದೀರಾ ಕೆಲಸ? ಓಕೆ ಸರ್. ಮತ್ತೆ ನೀವು ಎಷ್ಟು ಕಾರ್ಡ್ಸ್ ಮಾಡಿಸಿದ್ದೀರಾ ಸರ್? 1500 ಆಗಿದೆ ಸರ್ ನಮಗೆ. ಹಾಗಾದರೆ ನೀವು ಡೈರೆಕ್ಟರ್ಗೆ ಎಲಿಜಿಬಲ್ ಆಗಿದ್ದೀರಾ? ಓಕೆ ಓಕೆ, ಕಂಗ್ರ್ಯಾಚುಲೇಷನ್ಸ್ ಸರ್. ನಿಮ್ಮ ನೆಕ್ಸ್ಟ್ ಏನಿದೆ ನಿಮ್ಮ ಸೀಸನ್ ನಡೆಸ್ತೀರಾ, ಒಳ್ಳೇದಾಗಲಿ. ಓಕೆ ಸರ್. ನನ್ನ ಹೆಸರು ಇಂದ್ರಮ್ಮ ಅಂತ ಹೇಳ್ಬಿಟ್ಟು ನಾನು ಮೇಲೂರಿಂದ ಬಂದಿರೋದು. ಈಗ ನಾನು ಡ್ರೀಮ್ ಡೀಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸರ್. ಇದಕ್ಕೆ ಮುಂದೆ ನಾನೊಂದು ಹೋಮ್ ಗಾರ್ಡ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೋಮ್ ಗಾರ್ಡ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಓಕೆ. ಒಂಥರ ಪಾರ್ಟ್ ಟೈಮ್ ಜಾಬ್ ಥರ ಜಾಯ್ನ್ ಆದೆ ಸರ್. ನಮ್ಮ ಫ್ರೆಂಡ್ ಹೇಳಿದ್ರು. ಈಗ ಫುಲ್ ಟೈಮ್ ಆಗಿ ತಗೊಂಡು ನಾನು ಮಾಡ್ತಾಯಿದ್ದೀನಿ. ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ನಾವು ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ಇಂಥ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗ್ತದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಸೇವಿಂಗ್ಸ್ ಮಾಡ್ಬೋದು. ಒಂದೇ ಸರಿ ಏನಾದರೂ ನಾವು ಬಡವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಏನು ತಗೊಳಕ್ಕಾಗಲ್ಲ. ಆದರೆ ಈಗ ತಿಂಗಳ ಸೇವಿಂಗ್ಸ್ ಮಾಡಿ ನಮ್ಗೆ ಏನು ಬೇಕೋ, ನಮ್ಗೆ ಯಾವ ಥರ ವಸ್ತು ಬೇಕೋ ಒಳ್ಳೆ ಕ್ವಾಲಿಟಿ ಇರೋದು, ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಡ್ರೀಮ್ ಡೀಲ್ ಕಂಪ್ನಿಯವ್ರು ಕೊಡ್ತಿದ್ದಾರೆ. ಒಳ್ಳೆ ಚೆನ್ನಾಗಿದೆ. ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ ಒಂದು ಆಸೆ ಇದೆ. ಎಲ್ಲರೂ ಸಹಕಾರ ಕೊಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮುಂದೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ನಂಬರ್ 1 ಡ್ರೀಮ್ ಡೀಲ್ ಆಗಬೇಕು ಅನ್ನೋದು ಒಂದು ಎಲ್ಲರ ಕನಸು, ಆಸೆ ನಮಗೆ. ಆದರೆ ಎಲ್ಲರೂ ಸಹಕಾರ ಕೊಟ್ಟರೆ 100% ಆಗುತ್ತೆ ಸರ್. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ MD ಸುಹೇಲ್ ಸರ್ ಅವರು ಎಂಟೈರ್ ಇಂಡಿಯಾದಲ್ಲಿ ನಂಬರ್ 1 ಬ್ರ್ಯಾಂಡ್ ಆಗಬೇಕಂತ ಕನಸು ಇಟ್ಕೊಂಡಿದ್ದಾರೆ ಮೇಡಮ್. ಆ ಕನಸು ಜೊತೆ ನೀವು ನಿಮ್ಮದು ಒಂದು ಪಾಲು ಇರುತ್ತಾ? ಇರುತ್ತೆ ಸರ್ 100% ಇರುತ್ತೆ. ನಾವು ಯಾವಾಗೂ ಜೊತೆ ಇರ್ತೀವಿ. ನಾವು ಏನು ಬೇಕೋ ಎಲ್ಲ ಸಪೋರ್ಟ್ ಮಾಡ್ತೀವಿ. ಕಸ್ಟಮರ್ಸ್ನ ಜಾಯಿನ್ ಮಾಡಿಸ್ತೀವಿ. ಎಷ್ಟು ಕಸ್ಟಮರ್ಸ್ ಮಾಡಿಸಿದ್ದೀರಾ ಮೇಡಮ್ ಇದುವರೆಗೂ? ನಾನು 90 ಹೊಸ ಲಾಗಿನ್ಸ್ ಮಾಡಿಸಿದ್ದೀನಿ. ಓಕೆ. 29 ಜನಕ್ಕೆ ID ಕೊಡಿಸಿದ್ದೀನಿ. 400 ಕಸ್ಟಮರ್ಸ್ ಲಾಗಿನ್ ಮಾಡಿದ್ದಾರೆ ಸರ್. ನಮ್ಮ ಟೀಮಲ್ಲಿ 29 ಜನ ID ತಗೊಂಡಿದ್ದಾರೆ ಸರ್. ಮೇಡಮ್ ಈ ಪ್ರತಿಯೊಬ್ಬರಿಗೂ ಯಾರಿಗೆ ನೀವು ಪ್ರಮೋಟರ್ ಕೊಡ್ತಾ ಇದ್ದಾರೆ ಅವ್ರಿಗೊಂದು ಜಾಬ್ ಕೊಟ್ಟಂಗೆ ಮೇಡಮ್ ನೀವು? ಸರ್ ಎಲ್ಲ ಈಗ ಡಿಗ್ರಿ ಓದಿ ಏನೇನೋ ಓದಿ ಇಲ್ಲ ಹೌಸ್ ವೈಫ್ ಆಗಿ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಇದಿರುತ್ತೆ ಅವ್ರ ತಲೆಗೆ. ಆದರೂ ಏನು ಕೆಲಸ ಇಲ್ಲದೆ ಮನೇಲಿರ್ತಾರೆ. ಇದು ಒಂದು ಒಳ್ಳೆ ಉದ್ಯೋಗ ಅವಕಾಶ ಅಂತ ಅನ್ಕೊತೀನಿ ಸರ್ ನಾನು ಎಲ್ಲರಿಗೂ. ಒಂದು ಟ್ಯಾಲೆಂಟ್ನ ನಾವು ಯಾವ ಥರ ಉಪಯೋಗಿಸಿದ್ರೆ ನಾವು ಅತಿ ಕಡಿಮೆ ಟೈಮಲ್ಲಿ ಬೇಗ ಯಾವ ಥರ ಬೆಳಿಬೋದು, ನಾವು ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತೇಳ್ಬಿಟ್ಟು ಜೀವನದಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ ಸರ್ ಡ್ರೀಮ್ ಡೀಲು. ಯಾವತ್ತಿದ್ರೂ ನಾವು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಡ್ರೀಮ್ ಡೀಲ್ಗೆ. ಮತ್ತು ನಿಮ್ಮ ಇವಾಗ ಏನು ನಿಮ್ಮ ಆಲ್ರೆಡಿ ಹೋಗಿ ಎಷ್ಟೋ ಪ್ಲ್ಯಾನ್ಸ್ ಕೊಟ್ಟಿರ್ತಾರೆ, ರಿಜೆಕ್ಟ್ ಮಾಡಿರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಮುಖಾಂತರ ಏನು ಹೇಳ್ತೀರಾ ಮೇಡಮ್? ರಿಜೆಕ್ಟ್ ಮಾಡಿರೋರಿಗೆ ನಾನೊಂದು ಓಪನ್ ಚಾಲೆಂಜ್ ಹೇಳ್ತೀನಿ ಸರ್. ಡ್ರೀಮ್ ಡೀಲಲ್ಲೇ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಇವತ್ತು ನೀವು ನೋಡಿ ನಮ್ಮನ್ನು ಹೇಳ್ಸಿದ್ದೀರಾ, ಆದರೂ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆದು ತೋರಿಸ್ತೀವಿ ಸರ್. ಅದುವರೆಗೂ ನಾವು ಡ್ರೀಮ್ ಅವರೇ ಬಂದು ಮತ್ತೆ ನಿಮ್ಮ ಕೆಳಗಡೆ ಜಾಯಿನ್ ಆಗೋ ರೀತಿ ಬೆಳಿತೀವಿ ಸರ್. 100% ಬೆಳಿತೀವಿ. ಆ ಹೋಪ್ ಇದೆ. ನೆನ್ನೆ ಕೊಟ್ಟಿರೋ ಟ್ರೈನಿಂಗಲ್ಲಂತೂ ಇನ್ನೂ ಹೋಪ್ ಬಂದಿದೆ ನಮಗೆ. ಚೆನ್ನಾಗಿ ಮಾಡಬೇಕು, ಇನ್ನೂ ಮುಂದೆ ಒಳ್ಳೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಒಂದು ತುಂಬ ಖುಷಿ ಇದೆ. ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಡ್ರೀಮ್ ಡೀಲಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಸರ್. ನಮ್ಮ ಚಾನಲಿಂದ ನಿಮಗೂ ಆಲ್ ದಿ ಬೆಸ್ಟ್ ಮೇಡಮ್. ಸರ್ 1 ಮಂತ್ ಆಗಿದೆ ಜಾಯ್ನ್ ಆಗಿ. ನಾವು 50 ಕಾರ್ಡ್ ಅಚೀವ್ ಆಗಿದೆ. ಅದರಲ್ಲಿ ಉಳಿತಾಯ ಖಾತೆ ಮಾಡಿ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆಯಿಂದ ನಮಗೆ ಒಳ್ಳೆ ಜಾಬ್ ಅವಕಾಶ ಇದಾಗಿ ನಮಗೆ ಒಳ್ಳೆ ಬೆನಿಫಿಟ್ ತರಿಸಿ ಇದಾಗಿದೆ. ಅದರಲ್ಲಿ ಉಳಿತಾಯ ಮಾಡೋದ್ರಲ್ಲಿ ನಮಗೆ ಯಾವುದೇ ಥರ ನಿರ್ಭೀತಿ ಇಲ್ಲದೆ ನಾವು ಉಳಿತಾಯ ಮಾಡ್ಬೋದು. ಅದರ ಜೊತೆಗೆ ನಾವು ಸೇವಿಂಗ್ ಪ್ಲಾನ್ ಥರ ನಮಗೆ ಪ್ರಾಡಕ್ಟು 20 ಮಂತ್ ಸೇವಿಂಗ್ ಪ್ಲಾನ್ ಥರ ಪ್ರಾಡಕ್ಟ್ ಲಾಂಚ್ನಲ್ಲಿ ನಮಗೆ ಅಚೀವ್ ಥರ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. ನಮ್ಗೆ ಅದ್ರ ಜೊತೆಗೆ ಆಕರ್ಷಕ ಬಹುಮಾನ ಮಂತ್ಲಿ ಇರುತ್ತೆ. ಅದರ ಮುಖಾಂತರ ನಮಗೆ ಒಳ್ಳೆ ಬೆನಿಫಿಟ್ ಇರುತ್ತೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್.
ಸರ್ ಮತ್ತೆ ತಮ್ಮ ಊರು ಸರ್? ನಮ್ಮ ಅಮ್ಮವರು ಬಂದು ಶಿಡ್ಲಘಟ್ಟ. ಹಾಂ. ಶಿಡ್ಲಘಟ್ಟ ನಿಮಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಪ್ಲೈನ್ ಸರ್? ಹರೀಶ್ ಸರ್ ಮತ್ತು ರವೀಶ್ ಸರ್ ಅಂತ ನಮಗೆ ಕೊಟ್ಟು ಆಪರ್ಚುನಿಟಿ ಕೊಟ್ಟು ನಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಉಳಿತಾಯ ಮಾಡೋದ್ರಲ್ಲಿ ನಮಗೆ ಇದಾಗಿದೆ. ನಿಮ್ಮ ಅಪ್ಲೈನ್ಸ್ಗೆ ಏನು ಹೇಳ್ತೀರಾ ಸರ್? ಜಾಬ್ ಗುಡ್ಡು ಸಕಾಲಾಗಿ ಉಳಿತಾಯ ಮಾಡೋದ್ರಿಂದ ನಮ್ಗೆ ಒಳ್ಳೆ ಬೆನಿಫಿಟ್ ಇದೆ ಅಂತ ನಾವು ಹೇಳ್ತೀವಿ. ಮತ್ತೆ ನೆನ್ನೆ ಏನೇನು ಕಲ್ತರು ಸರ್ ಇಲ್ಲೇ? ನಾವು ರೆಸಾರ್ಟ್ಗೆ ಬಂದು ನಾವು ಸ್ಕಿಲ್ ಬಗ್ಗೆ, ಮೈಂಡ್ ಸೆಟ್ ಬಗ್ಗೆ, ನಾವು ಅನ್ಲಿಮಿಟೆಡ್ ಮನಿ ಹ್ಯಾಪಿನೆಸ್ ಯಾವ ಥರ ಇರಬೇಕಂತ ನಾವು ಇದ್ರ ಮುಖಾಂತರ ಚೆನ್ನಾಗಿ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ಚೆನ್ನಾಗಿ ನಮಗೆ ಟೀಚಿಂಗ್ ಟ್ರೈನಿಂಗಲ್ಲಿ ನಮ್ಗೆ ಒಳ್ಳೆ ಇದು ಮಾಡ್ಕೊಟ್ಟಿರ್ಬೋದು ಸರ್. ಡ್ರೀಮ್ ಡೀಲ್ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಹಾಂ. ಬಡವರಿಗೆ ಎಲ್ಲ ಒಳ್ಳೆ ಅನುಕೂಲ ಆಗುತ್ತೆ. ಮಂತ್ಲಿ ಸೇವಿಂಗ್ ಮಾಡ್ಕೊಂಡು ಹೋದರೆ ಇವಾಗ ನಾವು ಒಂದು ವಸ್ತು ತೊಗೊಬೇಕಾದ್ರೆ ಒಂದೇ ಸಲ 20,000 30,000 ಕಟ್ಟಿ ತೊಗೊಳಕ್ಕಾಗಲ್ಲ. ಅದೇ ಥರ ಇದರಲ್ಲಿ ಸೇವಿಂಗ್ ಪ್ಲಾನ್ ಥರ ಮಾಡ್ಕೊಂಡು ಹೋದರೆ ಅವರು ಒಂದೇ ತಿಂಗಳಲ್ಲಿ ಅವ್ರ ಅದೃಷ್ಟ ಚೆನ್ನಾಗಿದ್ದು ಅವರು ಅದನ್ನ ಪಡೆಯೋ ಅವಕಾಶ ಇರುತ್ತೆ. ಅದನ್ನ ಡ್ರೀಮ್ ಡೀಲ್ ಕಲ್ಪಿಸಿದೆ. ನೆನ್ನೆ ಸಂಜಯ್ ಸರ್ ಹೇಳ್ತಾ ಇದ್ರು ಕೆಲವೊಂದು ವಿಚಾರಗಳು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ನಮ್ಮ ಮೈಂಡ್ ಸೆಟ್ ಯಾವ ಥರ ಇರಬೇಕು, ನಮಗೆ ಸಂಪಾದನೆ ಮಾಡೋ ಆಟ ಛಲ, ಅದರಲ್ಲಿ ವರ್ಕ್ ಮಾಡೋ ಇದು ಯಾವ ಥರ ಇರಬೇಕು, ಕಸ್ಟಮರ್ನ ಯಾವ ಥರ ಅಟ್ರಾಕ್ಟಿವ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀವಿ ಸರ್. ಸರ್ ಮತ್ತೆ ನೀವು ಎಷ್ಟು ಕಾರ್ಡ್ ಮಾಡಿಸಿದ್ದೀರಾ ಸರ್ ಇದುವರೆಗೂ? ಸರ್ ನಮ್ಮದು 50 ಕಾರ್ಡ್ ಆಗಿದೆ. ಓಕೆ ಸರ್, ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ಸರ್ ನಮ್ಮ ಹೆಸರು ಮುರಳಿ ಅಂತ, ಚಿಕ್ಕಬಳ್ಳಾಪುರ HS. ಮೊದಲು ಏನು ಕೆಲಸ ಮಾಡ್ತಾಯಿದ್ದೀರಿ ಸರ್? ಸೆಂಟ್ರಿಂಗ್ ಓನ್. ಓಕೆ, ಸೆಂಟ್ರಿಂಗ್ ಕೆಲಸ, ಬಿಲ್ಡಿಂಗು. ಎಷ್ಟು ದಿನದಿಂದ ಆ ಕೆಲಸ ಮಾಡ್ತಾಯಿದ್ದೀರಿ ಸರ್? 8 ವರ್ಷದಿಂದ ಮಾಡ್ತಾಯಿದ್ದೀವಿ ಸೆಂಟ್ರಿಂಗ್ ಓನು. ಓಕೆ ಓನು ನೀವೇ ಇದ್ದು ಎಲ್ಲ ಕೆಲಸಗಾರ ನಿಕ್ಕೊಂಡು ಮಾಡಿಸ್ತಾ ಇದ್ರಿ ಸರ್. ಮತ್ತೆ ನೀವು ಡ್ರೀಮ್ ಡೀಲಿಗೆ ಬಂದು ಎಷ್ಟು ದಿನ ಆಯ್ತು ಸರ್? 3 ತಿಂಗಳಾಯ್ತು. 3 ತಿಂಗಳಿಂದ ಕೆಲಸ ಮಾಡ್ತಾರೆ ಡ್ರೀಮ್ ಡೀಲಲ್ಲಿ. ಸರ್ ಡ್ರೀಮ್ ಡೀಲ್ ಬಗ್ಗೆ ಯಾವ ಥರ ನಿಮಗೆ ಒಂದು ಮಾಡಲೇಬೇಕು ಅಂತ ಯಾರು ನಿಮಗೆ ಇಂಟ್ರೆಸ್ಟ್ ತೋರಿಸಿದ್ರು? ಡ್ರೀಮ್ ಡೀಲ್ ಬಗ್ಗೆ, ಆ ಯೋಜನೆ ಬಗ್ಗೆ ಕೇಳಿದ ಮೇಲೆ ನಿಮಗೆ ಯಾವ ಥರ ಅನಿಸ್ತು ಸರ್? ಸರ್ ಅದು ನಮಗೆ ಫಸ್ಟ್ ಹೇಳಿದ್ದು ರವಿ ಸರ್ ಅಂತ. ಅವರೊಂದು ಪ್ಲಾನ್ ಹೇಳಿದ್ರು, ನಾವು 2 ಕೂಪನ್ ಹಾಕಿದ್ರಿ. ಬಟ್ ಈ ಥರ ಪ್ಲಾನಿಂಗ್ ಐತೆ ಅಂದರು. ಪ್ಲಾನಿಂಗ್ ಐತೆ ಅಂದರೆ ನಮ್ಗೆ ಇಷ್ಟ ಆಯಿತು. ಯಾವ ಥರ ಇಷ್ಟ ಆಯಿತು ಅಂದರೆ, ಇದು ಜಾಬ್ ಮಾಡೋದು ಅಂದರೆ ಎಲ್ಲರೂ ಓದಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ನಾವು ಓದಿರೋ ಇರೋವರು, ನಾವು ಮಾಮೂಲಿ ಸಣ್ಣ ಪುಟ್ಟ ಕೆಲಸ ಮಾಡೋರು ನಾವು ಇದರಲ್ಲಿ ಪಾಲ್ಗೊಳ್ಬೋದು, ನಾವು ವರ್ಕ್ ಮಾಡ್ಬೋದು, ನಾವು ಇನ್ನೂ ಇಂಟಿಮೇಷನ್ ಕೊಡ್ಬೋದು. ಸಣ್ಣ ಪುಟ್ಟ ಕೆಲಸ ಮಾಡೋರ್ಗೆ ಮಾಡ್ಬೋದು. ಒಂದು ತಿಂಗಳಿಗೆ ಒಂದು ಸೇವಿಂಗ್ ಪ್ಲಾನು 1,000 ರೂಪಾಯಿ ಕಟ್ಕೊಂಡು ಮಾಡೋದು ದೊಡ್ಡ ವಿಚಾರ ಅಲ್ಲ ಅಂತ ನಾವು ಇದು ಮಾಡ್ತೀವಿ. ಮತ್ತು ನೀವು ನಿಮ್ಮ ತಂಡ ಏನಿದೆ ಎಷ್ಟು ಜನ ಮಾಡಿಸಿದಾರೆ ಸರ್ ನೀವು ಓನು? ಸರ್ ನಾವು ಒಂದು 6 ಜನ ಪ್ರಮೋಟರ್ ಮಾಡಿದ್ದೀನಿ ನಾನು. ಓಕೆ. ನಾನು ಒಂದು 100 ಕಾರ್ಡ್ಸ್ ಮಾಡಿದ್ದೀನಿ. ಓಕೆ ಸರ್, 100 ಕಾರ್ಡ್ಸ್ ನಿಮ್ಮ ಕಡೆಯಿಂದ ಆಗಿದೆ. ನಿಮ್ಮ ಪ್ರಮೋಟರ್ಸ್ ಎಲ್ಲ ಸೇರಿ ಒಂದು 200 ಆಗಿರ್ಬೋದಾ? ಆಗಿದೆ. ಓಕೆ ಸರ್. ಎಲ್ಲರಿಗೂ ಏನು ಗಿಫ್ಟು ಎವ್ರಿ ಮಂತು ಜೆನ್ಯೂನಾಗಿ ಕೊಡ್ತಾ ಇದ್ದಾರಾ ಸರ್? ಮತ್ತೇನು 25 ಕಾರ್ಡ್ಸ್ಗೆ ವಾಚ್ ಆಗಿರ್ಬೋದು, 50 ಕಾರ್ಡ್ಸ್ಗೆ ಗೋವಾ ಟ್ರಿಪ್ ಆಗಿರ್ಬೋದು, ಎಲ್ಲ ಅವರು ಏನು ಕಂಪ್ನಿಯಿಂದ ಹೇಳಿರೋ ರೀತಿ ನಿಮಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಸರ್? ಎಲ್ಲ ಎಕ್ಸ್ಪ್ಲೇನು ಮಾಡಿದ್ದಾರೆ, ಆ ಥರ ನಡ್ಕೊಳ್ತಾ ಇದ್ದಾರೆ. ಓಕೆ. ಇದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು, ನಾವು ಮಾಡೋರು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಮ್ಮನ್ನೆಲ್ಲ ರೆಸಾರ್ಟ್ಗೆ ಟ್ರಿಪ್ ಕರ್ಕೊಂಬಂದಿದ್ದಾರೆ. ನಾವು ಹೋಗ್ದಿದ್ದ ಜಾಗಕ್ಕೆಲ್ಲ ಕರ್ಕೊಂಬಂದಿದ್ದಾರೆ, ಮೀಟಿಂಗು ಇಟ್ಟಿದ್ದಾರೆ. ನಾವು ಸ್ವಲ್ಪ ಇನ್ನೂ ಇದಕ್ಕೆ ಇದಾಗಬೇಕು ಚೆನ್ನಾಗಿ. ಮತ್ತೆ ಸರ್ GK ವ್ಯೂ ರೆಸಾರ್ಟಲ್ಲಿ ಎಂಜಾಯ್ ಮಾಡಿದ್ರ ಎಲ್ಲ? ಸ್ವಿಮ್ಮಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗು, ಫೈರ್ ಕ್ಯಾಂಪು ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಫ್ರೆಂಡ್ಸ್ಗೆ ಇದುವರೆಗೂ ಇನ್ನೂ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದು ಜಾಯ್ನ್ ಆಗ್ದಿರಾ ಇರ್ತಾರೆ ಕೆಲವರು, ಗೊತ್ತಿರತ್ತೆ ಡ್ರೀಮ್ ಡೀಲ್ ಬಗ್ಗೆ, ಬಟ್ ನಾನು ಯಾಕೆ ಜಾಯ್ನ್ ಆಗಬೇಕು? ಪಾಯಿಂಟು ತುಂಬ ಇಷ್ಟ ಆಯಿತು. ನಾನು ಕೆಲವೊಬ್ರಿಗೆಲ್ಲ ಫ್ರೆಂಡ್ಸ್ಗೆ ಸರ್ಕಲ್ಗೆಲ್ಲ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಈ ಥರ ಐತೆ ಒಂದು ಡ್ರೀಮ್ ಡೀಲ್ ಕಂಪ್ನಿ, 1,000 ರೂಪೀಸ್ ಸೇವಿಂಗ್ ಪ್ಲ್ಯಾನಿಂಗು ಅಂತ ಹೇಳಿದಾಗ ಕೆಲವರು ನನ್ನ ಫೋನು ಅಟೆಂಡ್ ಮಾಡ್ದಿರ ಆಗೋದ್ರು, ಕೆಲವರು ನನ್ನ ಫೋನ್ ಅಟೆಂಡ್ ಮಾಡಿದ್ರು. ಕೆಲವರು ಅಟೆಂಡ್ ಮಾಡಿದವರು ನನ್ನ ಕೈ ಹಿಡ್ದಿದ್ದಾರೆ, ಅವ್ರಿಗೂ ನಾನು ಪ್ರೋತ್ಸಾಹ ಮಾಡ್ತಾಯಿದ್ದೀನಿ. ನಾನು ಫೋನ್ ಅಟೆಂಡೇ ಮಾಡ್ದಿರೋ ಇರೋವರೆಗೂ ಅವ್ರಿಗೂ ಇವಾಗ ಏನು ಹೇಳ್ತೀನಿ ಅಂದರೆ, ಇದ್ರ ಮುಖಾಂತರ ವಿಡಿಯೋ ಮುಖಾಂತರ ಬನ್ನಿ ಸೇರಿ, ಈಗಲೂ ಟೈಮ್ ಐತೆ, ಅವಕಾಶ ಐತೆ, ಸದುಪಯೋಗ ಪಡಿಸ್ಕೊಳ್ಳಿ. ಸರ್ ಇವಾಗ ಒಂದು ಹೋಟೆಲ್ಲೋ ಕೂತ್ಕೊಂಡ್ರೆ 1,000 ರೂಪಾಯಿ ಆಗೋ ಕಾಲ ಇದು. ತಿಂಗಳಿಗೆ ಒಂದು 2-3 ಸಾರಿ ಜನ ಪಿಕ್ನಿಕ್ ಹೋಗ್ತಾನೆ ಇರ್ತಾರೆ. ಅದರಲ್ಲಿ ಒಂದು ದಿನ ನಾವು ಸೇವ್ ಮಾಡ್ಕೊಂಡು ಅಮೌಂಟ್ ಕಟ್ಕೋಬೋದಲ್ಲ ಆರಾಮಾಗಿ. ಸರ್ ಈಗ ಜನ ಏನು ಅರ್ಥ ಮಾಡ್ಕೊಬೇಕು ಅಂದರೆ, ನಾವು ಟೀ ಅಂಗಡಿ ಹತ್ರ ಹೋದರೆ 1,000 ರೂಪಾಯಿ ಖರ್ಚಾಗ್ಬಿಡುತ್ತೆ. ಹೌದು ಸರ್. ದಿನಕ್ಕೆ ಒಂದು 35 ರೂಪಾಯಿ ಸೈಡ್ಗೆ ಹಾಕಿದೆ ಅಂದರೆ 1,000 ರೂಪಾಯಿ ಆಗುತ್ತೆ. ವಾರಕ್ಕೆ 250 ರೂಪಾಯಿ ಅಂದರೆ 4 ವಾರಕ್ಕೆ 1,000 ರೂಪಾಯಿ ಆಗುತ್ತೆ. ಇದು ಯಾಕೆ ನಾವು ಸೇವಿಂಗ್ ಮಾಡಬಾರ್ದು? ತಿಂಗಳೂ ಗಿವ್ ಅವೇ ಇರ್ತೈತೆ. ನಮ್ಮ ಲಕ್ ಚೆನ್ನಾಗಿದ್ರೆ ಗಿವ್ ಅವೇ ಬಂದರೆ ನಮಗೆ ಬರುತ್ತಲ್ಲ. ಇಲ್ಲ ಅಕಸ್ಮಾತ್ ಗಿವ್ ಅವೇ ನಮ್ಗೆ 20 ತಿಂಗಳು 24 ತಿಂಗಳು ಬರಲಿಲ್ಲ ಅಂದರೆ ನಮಗೇನೋ ಮನೆಗೆ ಬೇಕಾಗಿರೋ ವಸ್ತು ನಾವು ಪರ್ಚೇಸ್ ಮಾಡ್ಬೋದು. ನಾವು ಒಂದೇ ಕಿತ್ತ ಚೂಸ್ ಮಾಡೋಕ್ಕಾಗಲ್ಲ ಸರ್.
EMI ಆ ಥರ ಇರಲ್ಲ, ಆರಾಮಾಗಿ ಹೌದು ಸರ್. ಮಾಡ್ಬೋದಲ್ಲ. ಸರ್ ಮತ್ತು ಪ್ರಾಡಕ್ಟ್ಸ್ ವಿಚಾರದಲ್ಲಿ ಇವಾಗ ಜನಕ್ಕೆ ಡೌಟ್ ಇದೆ, ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಾ ಇಲ್ವಾ, ಇವರೇ ಬೇರೆ ಕಂಪ್ನಿದು ಯಾವ್ದು ಕೊಡ್ತಾ ಇದ್ದಾರಾ, ಹೆಂಗೆ ಏನು ಅಂತ. ಬೇರೆ ಕಂಪ್ನಿಗೆ ಕೊಡ್ತಾ ಇದ್ರೆ ಡೌಟ್ ಇವ್ರು ಪಡೋದು, ಸಂದೇಹ ಪಡೋದು ತಪ್ಪೇನಿರಲಿಲ್ಲ. Okay. ಮ್ಯಾನುಫ್ಯಾಕ್ಚರೇ ನಮ್ದಾಗೈತಲ್ಲ, ಫ್ಯಾಕ್ಟ್ರಿನೇ ಇದ್ಕೊಂಡು ನಾವು ಕೆಟ್ಟ ಹೆಸರು ನಾವು ಪಡ್ಕೊಳಕ್ಕಾಗಲ್ಲ. ಮತ್ತು ನಿನ್ನೆ ಮೀಟಿಂಗಲ್ಲಿ ಹೇಳ್ತಾ ಇದ್ರು ಓನ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಓಪನ್ ಮಾಡ್ತಾ ಇದ್ದೀವಂತ. ಅದೇ ಮೊಬೈಲ್ ಬರ್ತಾ ಇದೆ, ನೆಕ್ಸ್ಟು ಇನ್ನೂ ಅನೇಕ ಗುಡ್ಸ್ ಅವ್ರದ್ದು ಏನಿದೆ ಪ್ರಾಡಕ್ಟ್ಸ್ ಬಿಡ್ತಾ ಇದ್ದಾರೆ. ಇವಾಗ ಲಾಂಚ್ ಆಗಿರೋದು ಫ್ರಿಜ್ಜು, ವಾಷಿಂಗ್ ಮಿಷನು, ಏರ್ ಕೂಲರು ಎಲ್ಲ ಲಾಂಚ್ ಆಗೈತೆ. ಇನ್ನು ಐಫೋನ್ದು ಅದು ಲಾಂಚ್ ಆಗುತ್ತೆ. ಪ್ರತಿಯೊಂದು ನಾವು ಏನೇನು ಕೊಡ್ತಾ ಇದ್ರು ಅದೆಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋ ಕಾನ್ಫಿಡೆಂಟ್ ಅಲ್ಲಿದ್ದೀವಿ. ಇಂಡಿಯಾ ವಸ್ತು ಇಂಡಿಯನ್ಸ್ ತಗೊಳ್ಳಿ, ಬೇರೆ ಕಂಟ್ರಿದು ಬಂದು ತಗೊಂಡ್ರೆ ನಮಗೆ ಇದು ಏನು GST ಆಗಿರ್ಬೋದು ಎಲ್ಲ ಲಾಸ್ ಆಗುತ್ತೆ, ಬೇರೆ ಕಂಟ್ರಿಗೆ ಹೋಗುತ್ತೆ ರೆವೆನ್ಯೂ. ನಮ್ಮ ಕಂಟ್ರಿಯಲ್ಲೇ ಓನ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟಪ್ ಇಂಡಿಯಾ ಟೈಪು ನಮ್ಮ ಈ ಡ್ರೀಮ್ ಡೀಲ್ ನಡೆಸ್ಕೊಡ್ತಾ ಇದ್ದಾರೆ. ಓಕೆ ಸರ್, ಹೌದು ಸರ್. ಶುಭವಾಗಲಿ ಸರ್ ನಿಮಗೆ, ನಿಮ್ಮ ತಂಡಕ್ಕೆ. ಶಿವಪ್ಪ ಅಂತ ಸರ್, ಡ್ರೀಮ್ ಡೀಲಲ್ಲಿ ಎಷ್ಟು ದಿನದಿಂದ ಇದ್ದೀರಾ? ಸರ್ ನಾವು 6 ತಿಂಗಳಿಂದ ಮಾಡ್ತಾಯಿದ್ದೀವಿ. ಡ್ರೀಮ್ ಡೀಲ್ ಬಗ್ಗೆ ಏನು ಗೊತ್ತು ಸರ್ ತಮಗೆ? ಸರ್ ಡ್ರೀಮ್ ಡೀಲ್ ಬಗ್ಗೆ ನಮಗೂ ಅದ್ರಲ್ಲಿ ಬಂದು ಸ್ವಲ್ಪ ಅನುಭವ ಆಯಿತು ಸರ್. ಇದರಲ್ಲಿ ಕೆಲಸ ಮಾಡಬೇಕು, ಇದರಲ್ಲಿ ಹೆಂಗಿರಬೇಕು, ಹೆಂಗೆ ಬೆಳಿಬೇಕು ಅಂತ ಇದರಲ್ಲಿ ನನಗೆ ಅನುಭವ ಆಯಿತು. ಅಂದರೆ ನೆಟ್ವರ್ಕ್ ಮಾರ್ಕೆಟರ್ ಆ್ಯಕ್ಚುಲಿ ನೀವು ಮೊದಲಿಂದ ನಾನು ಎಲೆಕ್ಟ್ರಿಷಿಯನ್ ಮಾಡ್ತಾಯಿದ್ದೆ. ಓಕೆ, ಇವಾಗ ಡ್ರೀಮ್ ಡೀಲ್ ಬಂದು ಈ ವರ್ಕ್ ಮಾಡ್ತಾಯಿದ್ದೀನಿ ಸರ್. ಓಕೆ ಸರ್. ಮತ್ತು ಎಷ್ಟು ಕಾರ್ಡ್ ಮಾಡಿಸಿದ್ದೀರಾ ಸರ್? 145. ಕಂಗ್ರ್ಯಾಚುಲೇಷನ್ ಸರ್. ಇನ್ನೂ ನೀವು ಹೆಚ್ಚಿಗೆ ಮಾಡಿಸಿ ಕೋ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಆಗಲಿ ಅಂತ ಕೋರ್ತೀನಿ ಸರ್. ಥ್ಯಾಂಕ್ ಯು.